ಹಾಯ್ ಫ್ರೆಂಡ್ಸ್, ಸೈಟಲ್ಲಿ ನಿನ್ನೆ ಗಾರವ್ರನ್ನ ಕಳಿಸಿದ್ದೆ. ಗಾರವ್ರು ಬಂದು ಏನೇನೆಲ್ಲ ಕೆಲಸ ಮಾಡಿದೆ ಅಂತ ನೋಡ್ಕೊಂಬರೋಣ ಅಂತ ಬಂದರೆ, ನಮ್ಮ ಗಾರವ್ರು ಬಂದು 220 ಕಲ್ಲು ನಾನು ಕಟ್ಟಿದ್ದೀನಿ ನೋಡಪ್ಪ ಇವತ್ತಿನ ಕೆಲಸಕ್ಕೆ, ಅಷ್ಟು ಕೆಲಸ ಮಾಡಿದೆ ಅಂತಂದರು. ಹಂಗಂತ ಆಯ್ತಪ್ಪ ಪರವಾಗಿಲ್ಲ ಮಾಡಿದೆ ಅಂತ ಹೇಳಿದ್ರೆ ಆಮೇಲೆ ಮತ್ತೆ ಮಾರದಿನ ಬಂದು 4 ಇಂಚು ಗೋಡೆಗಳಿಗೆ ಎಲ್ಲದಕ್ಕೂ ಕಾಂಕ್ರೀಟ್ ಹಾಕ್ಬೇಕಾಯ್ತು. ಕಾಂಕ್ರೀಟು ಹಾಕಿದ್ದಾನೆ ಎಲ್ಲ ಕಡೆನೂ. ಇವತ್ತು ಕಾಂಕ್ರೀಟ್ ಹಾಕಿಬಿಟ್ಟು ನಿನ್ನೆ 3 ಅಡಿ ಮಟ್ಟ ಗೋಡೆ ಕಟ್ಟಿದ್ದಾನೆ. ಇವತ್ತು 4 ಇಂಚು ಗೋಡೆಗಳಿಗೆ ಎಲ್ಲ ಹತ್ಕೊಂಡು ಕಾಂಕ್ರೀಟ್ ಹಾಕವನೆ. ಇಷ್ಟು ಕೆಲಸ ಇವತ್ತು ಮಾಡವ್ರೆ ನಮ್ಮ ಹುಡುಗರು. ಎಷ್ಟು ಜನ ಅಂತಂದ್ರೆ ಒಂದು ಹೆಣ್ಣಾಳು, ಒಂದು ಗಂಡಾಳು, ಒಬ್ಬ ಗಾರವನು. ಅದನ್ನು ಮುಗಿಸ್ಕೊಂಬಿಟ್ಟು ನಾನು ಮತ್ತೆ ಬೇರೆ ಕಡೆ ಒಂದು ಮೋಲ್ಡ್ ಹಾಕಿಬಿಟ್ಟಿದ್ದೀವಿ ನೆನ್ನೆ ದಿವಸ. ಅದಕ್ಕೆ ಎಲ್ಲ ನೀರೆಲ್ಲ ಚೆನ್ನಾಗಿ ಹಾಕವ್ರೆಲ್ಲ ಅಂತ ನೋಡಂತ ಹೋದರೆ ಎಲ್ಲ ಹೋಗಿ ನೋಡಿದೆ. ಎಲ್ಲ ನೀಟಾಗಿ ಎಲ್ಲ ತುಂಬಿಸಿ ನೀಟಾಗಿ ಎಲ್ಲ ಫಾತಿ ಎಲ್ಲ ಚೆನ್ನಾಗಿ ತುಂಬಿ ಹರಿತಾ ಇತ್ತು. ಇದೇ ಥರನೇ ನೀವು ಚೆನ್ನಾಗಿ ಒಂದು ವಾರ 10 ದಿನದ ಕಾಲ ನೀಟಾಗಿ ನೀರು ಚೆನ್ನಾಗಿ ಕ್ಯೂರಿಂಗ್ ಮಾಡಿದ್ರೆ ಚೆನ್ನಾಗಿ ಸ್ಟ್ರೆಂತ್ ಬರುತ್ತೆ. ನೀವು ಯಾವುದೇ ಕಾರಣಕ್ಕೂ ನೀರು ಮಾತ್ರ ಕಮ್ಮಿ ಹಾಕಬೇಡ್ರಿ. ಒಂದು 10-15 ದಿವಸ ಬಿಟ್ಬಿಡ್ರಿ ಮೋಲ್ಡ್ ಹಾಕಿದ್ಮೇಲೆ. ಕೆಲವರು ಹಿಂದಿಂದನೇ ಮಾಡ್ತಾ ಇರ್ತಾರೆ. ಹಿಂದಿಂದ ಮಾಡೋದಕ್ಕಿಂತ ಸ್ವಲ್ಪ ಒಂದು 10 ದಿನ ಬಿಟ್ಟರಾಯ್ತು. ಯಾಕಂದರೆ ಪದೇ ಮತ್ತೆ ಮನೆ ಕಟ್ಟೋಕ್ಕಾಗಲ್ಲ. ಹೇಗಿದೆ ಅಂತ ಒಂದು ಸಲ ಕಮೆಂಟಲ್ಲಿ ತಿಳಿಸಿ.